ಟೆಂಪಲ್ ಹೋಗೋಣ ಅಂತ ಹೋಗ್ತಾ ಇದ್ದೀನಿ. ಸೊ ಬನ್ನಿ ನೀವು ನನ್ನ ಜೊತೆ ದರ್ಶನ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಬನ್ನಿ ಹೋಗೋಣ. ಅಲ್ಲಿ ತಾನೇ ಜಸ್ಟ್ ನಾವು 8 o'clock ಮನೆ ಬಿಟ್ಟಿದ್ದು, 2 ವೀಲರಲ್ಲಿ ಹೋಗ್ತಾ ಇದ್ದೀವಿ. ಸೊ ಈಗ ತಾನೇ ಟಿಫನ್ ಮುಗಿಸ್ಕೊಂಡು ಆನ್ ದ ವೇ ಹೋಗ್ತಾ ಇದ್ದೀವಿ. ಎಲ್ಲೂ ನಿಲ್ಸೋದಿಲ್ಲ, ಡೈರೆಕ್ಟ್ ಟೆಂಪಲ್ ಹತ್ರ ಹೋಗ್ತೀವಿ. ಬನ್ನಿ ಹೋಗೋಣ ಫ್ರೆಂಡ್ಸ್. ಫೈನಲಿ ಟೆಂಪಲಿಗೆ ಬಂದೆ ನೋಡಿ, ಹೋಗ್ತಾ ಇದ್ದೀನಿ. ಟೆಂಪಲ್ ಒಳಗೆ ಹೋಗ್ತಾ ಇದ್ದೀನಿ. ಹೋಗೋಣ. ಫೈನಲಿ ಟೆಂಪಲ್ ಒಳಗೆ ಮುಗಿಸ್ಕೊಂಡಿದ್ದ ಫಂಕ್ಷನ್ ಅಂತ ಹೇಳಿದ್ದಲ್ಲ, ಅದೇನು ಫಂಕ್ಷನ್ ಅಂತ ನನ್ನ ಕಸಿನ್ ಮಗಳದ್ದು ಫಸ್ಟ್ ಇಯರ್ ಬರ್ಡೇ. ಅದೇ ನೆನ್ನೆನೇ ಇತ್ತು. ಇವತ್ತು ಅವಳು ಕಬ್ಬಾಳಲ್ಲಿ ಯಾಕೆ ಇತ್ತು ಅಂದ್ಬಿಟ್ಟು ಇಲ್ಲೇ ಇಟ್ಕೊಂಡಿದ್ದಾಳೆ. ಫಸ್ಟ್ ಇಯರ್ ಬರ್ಡೇ ಪಾರ್ಟಿ ನಡೀತಾ ಇದೆ ಇಲ್ಲಿ. ಸೊ ಆಮೇಲೆ ತೋರಿಸಿ ನಿಮಗೆ ಹೇಗಾರ ಡೆಕೋರೇಟ್ ಮಾಡಿದ್ದಾರೆ ಏನು ಅಂತ. ಸೊ ಬನ್ನಿ ಈಗ ಅವಳು ಹೇಗೆ ರೆಡಿ ಆಗ್ತಿದ್ದಾಳೆ ಏನು ಅಂತ ನಾನು ನಿಮಗೆ ತೋರಿಸ್ತೀನಿ. ಸೊ ಫೈನಲಿ ನನ್ನ ಕಸಿನ್ ಈ ಥರ ರೆಡಿ ಆಗಿ ಬರ್ಡೇ ಬೇಬಿಗಳಿಗೆ ಹೇಗಿದ್ದಾಳೆ ನೋಡಿ. ಫಸ್ಟ್ ಇಯರ್ ಬರ್ಡೇ ಇವಳ್ದು. ಸೊ ಚೆನ್ನಾಗಿದ್ದಾಳೆ ಇಲ್ವಂತ ಕಮೆಂಟ್. ಡೆಕೋರೇಷನ್ಸ್ ಎಲ್ಲ ಇದು ನಾನು ಹೇಳಿದ್ನಲ್ಲ, ನನ್ನ ಕಸಿನ್ ಮಗಳದು ಫಸ್ಟ್ ಇಯರ್ ಬರ್ಡೇ. ಹೆಸರು ಬಂದು ಶಾಂತಿ. ಸೊ ಈ ಥರ ಇದೆ ಡೆಕೋರೇಷನ್ಸ್ ಎಲ್ಲ. ಸೊ ಯಾರಿಗೆಲ್ಲ ಡೆಕೋರೇಷನ್ ಇಷ್ಟ ಆಗಿದ್ದರೆ ಕಮೆಂಟ್ ಮಾಡಿ ಚೆನ್ನಾಗಿದೆ ಇಲ್ಲ ಅಂತ. ಯಾರಾದರೂ ಹುಡುಗಿ ಇದ್ದರೆ ಹೇಳಿ ಫ್ರೆಂಡ್ಸ್. ನನ್ನ ಹಳ್ಳಿಯನ್ಗೆ ನೋಡಿ ಡೀಸೆಂಟಾಗೆ ಇನ್ಶರ್ಟ್ ಎಲ್ಲ ಸ್ಮಾರ್ಟಾಗಿದ್ದಾನೆ. ಯಾರಾದರೂ ಹುಡುಗಿ ಇದ್ದರೆ ಕಮೆಂಟ್ ಮಾಡಿ ಗೈಸ್. ನನ್ನ ಹಳ್ಳಿಯನ್ಗೆ ಚೆನ್ನಾಗಿದ್ದಾನಲ್ವಾ? ಚೆನ್ನಾಗಿದ್ದರೆ ಕಮೆಂಟ್ ಮಾಡಿ. ದಿಸ್ ಈಸ್ ಬರ್ಡೇ ಕೇಕ್. ಏನಾದ್ರು ಬರ್ಸಿದ್ದೀರಾ ಸಾನ್ವಿ ಗಿನ್ವಿ ಅಂತ? ಸಾನ್ವಿ ನೋಡಿ ಗಾಯ್ಸ್, ಇದೆ ಬರ್ಡೇ ಕೇಕ್. ಈ ಫ್ಯಾಮಿಲಿ ನೋಡಿ ಅವ್ರದ್ದೇ ಬರ್ಡೇ ಫಂಕ್ಷನ್ಸ್ ಗಾಯ್ಸ್. ಇದು ನೋಡಿ ಅವ್ರದ್ದು ಕಂಪ್ಲೀಟ್ ಫ್ಯಾಮಿಲಿ ಇದು. ಸೊ ಫೈನಲಿ ಫ್ರೆಂಡ್ಸ್ ಟೆಂಪಲ್ ಮುಗಿಸ್ಕೊಂಡು ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಈಗ ಮನೆಗೆ ಬಂದಾಗಿತ್ತು. ಫುಲ್ ಟಯರ್ಡ್ ಆಗೋಗ್ಬಿಟ್ಟಿದ್ದೀನಿ. ಫಂಕ್ಷನ್ನೆಲ್ಲ ಸ್ವಲ್ಪ ಓಡಾಡೋದಿತ್ತು. ನಮ್ಮದೇ ಫಂಕ್ಷನ್ ಆಗಿರೋದ್ರಿಂದ ಸ್ವಲ್ಪ ಓಡಾಡೋದಿತ್ತಲ್ಲ, ಸೊ ಹಾಗಾಗಿ ಸ್ವಲ್ಪ ಟಯರ್ಡ್ ಆಗೋಗ್ಬಿಟ್ಟಿದ್ದೀನಿ. ಸೊ ಈ ವ್ಲಾಗ್ನ ನಾನು ಇವತ್ತು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸೊ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಮತ್ತೆ ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಂತ ಹೇಳ್ತಾ, ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್, ಬಾಯ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.